ಟಾಮಿ ನೋಡಲ್ಲಿ ಯಾರೋ ಬೇರೆ ಬಂದವಳಿ. ಗುರ್ತೆ ಸಿಕ್ಕಿದಿಲ್ಲಿಯಾ? ಯಾರು ಟಾಮಿ? ಯಾರು ಬಂದದ? ಯಾರ ಬಂದದು? ಬೇಡ ಬೇಡ, ನೀನು ಪುನಃ ಕೈ ತೊಳೆಯುತ್ತಿಲ್ಲ ನೀನು. ಟಾಟಾ ಟಾಟಾ ಟಾಟಾ. ಟಾಮಿ ಬಾಯ್. ಹೋಪನಾ? ನಡಿ ನಾವು ಹೋಪ. ಟಾಟಾ. ಉಜಿರೆಯಲ್ಲಿ ಬ್ರಹ್ಮ ಕಲಶೋತ್ಸವ ಇತ್ತು ಅಂತ ಹೇಳಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಎಡೆಯಲ್ಲಿ ಅಂದರೆ ಮಧ್ಯದಲ್ಲಿ ಎಕ್ಸಾಮ್ ಇತ್ತು, ಕನ್ನಡ ಆಗಿದ್ದರಿಂದ ಓಕೆ ಅಂತ ಹೇಳಿ ಕರ್ಕೊಂಡು ಹೋದೆ. ಯಾಕಂತಂದರೆ ಅವ್ರದ್ದು ಎಕ್ಸಾಮ್ ಮುಗಿದ ತಕ್ಷಣವೇ ಅದು ಕೂಡ ಮುಗ್ದೋಗ್ತಾ ಇತ್ತು. ಹಾಗಾಗಿ ನಾನು ಕೂಡ ನೋಡಿರಲಿಲ್ಲ ಅಂತ ಹೇಳಿ ಬುಕ್ ಸಮೇತ ಕರ್ಕೊಂಡು ಹೋದೆ. ಕನ್ನಡ ಆದ್ರೂ ನಂಗೆ ಒಂದು ಸತಿ ರಿವಿಷನ್ ಆಗಬೇಕಲ್ಲ ಅಂತ ಹೇಳಿ ಕಾರಲ್ಲಿನೇ ಕ್ವಶನ್ಸ್ ಕೇಳ್ಕೊಂಡು ಹೋದೆ ಅವನಿಗೆ. ಆಯ್ತದು ಕಸರತ್ತು ನೋಡಿದ ಅದೇ ರೀತಿ ಮಕ್ಕಳಿಗೆ ಎಕ್ಸಾಮ್ ಭಯ ಇರೋದಿಲ್ಲ, ನಮಗೆ ಮಾತ್ರ ತುಂಬ ಭಯ ಇರುತ್ತೆ. ಸೊ ಹಾಗಾಗಿ ಒಂದು ಸತಿ ಕೇಳೇ ಬಿಡೋಣ ಅಂತ ಹೇಳಿ ಬುಕ್ ತೊಗೊಂಡು ಹೋಗಿದ್ದೆ. ನಮ್ಮ ಜೊತೆ ನಮ್ಮ ಡ್ರೈವರು ಯಾವಾಗ ಕರೆದ್ರೂ ಬರ್ತಾನೆ ಈಶ್ವರ. ಸೊ ತುಂಬ ಫ್ರೆಂಡ್ಲಿ, ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಸಾಯಂಕಾಲ 5-5:30 ಆನ್ ಟೈಮ್ ನಾವು ಹೇಳಿ ಟೈಮಿಗೆ, ಅಂದರೆ ಅವ್ನು ಹೇಳಿ ಟೈಮಿಗೆ ಕರೆಕ್ಟಾಗಿ ಬರ್ತಾನೆ. ಸೊ ಮಗನಿಗೆ ಶಾಕ್ ಆಯಿತು, 5 ಗಂಟೆ ಅಂದರೆ 5 ಗಂಟೆಗೆ ಬಂದನಲ್ಲಮ್ಮ ಅಂತ ಹೇಳಿ. ಸೊ 6:15, 6:30 ಆಗುವಾಗೇನೋ ರೀಚ್ ಆದ್ವಿ ಉಜಿರೆಗೆ. ಹೋಗಿದ್ದೀನಿ, ಈ ಉಜಿರೆ ರೋಡಲ್ಲಿ ಹೋಗಿದ್ದೀನಿ, ಬಟ್ ದೇವಸ್ಥಾನ ನೋಡಿರಲಿಲ್ಲ. ಬ್ರಹ್ಮಕಲಶೋತ್ಸವ ಆಗ್ತಾ ಇದ್ದಿದ್ದು ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನನಗೆ ಒಂದು ಬೇಜಾರೇನು ಅಂತಂದರೆ ಹಸ್ಬೆಂಡು ಬರಲಿ ಅಂತ ಹೇಳಿ ಫೋರ್ಸ್ ಮಾಡಿದೆ, ಬಟ್ ನನಗೆ ಬರೋಕ್ಕಾಗೋದಿಲ್ಲ, ನೀನು ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಹೇಳಿದರು. ಸೊ ಹಾಗಾಗಿ ಕರ್ಕೊಂಡು ಹೋದೆ. ಫಸ್ಟ್ ಟೈಮ್ ಮಕ್ಕಳನ್ನ ಮಾತ್ರ ನನಗೆ ಯಾರೂ ಗೊತ್ತಿಲ್ಲ ಅಂದ್ರೂ ಕರ್ಕೊಂಡು ಹೋದೆ. ಅಲ್ಲಿ ವಿನೋದ ಇದ್ದ, ಬಟ್ ಅವನ ಕೆಲಸದಲ್ಲಿ ಬ್ಯುಸಿ ಇದ್ದ. ನನ್ನ ಜೊತೆ ಓಡಾಡೋಕ್ಕೆ ಯಾರೂ ಇಲ್ಲಲ್ಲ ಅಂತ ಹೇಳಿ ನನಗೆ ಪ್ಲೇಸೇ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು ಅಂತ ಹೇಳಿ. ಒಂದು ಅಚಾನಕ್ಕಾಗಿ ನಮ್ಮ ರಿಲೇಷನ್ ಅಕ್ಕ ಮತ್ತು ಭಾವ ಸಿಕ್ಕರು. ಸೊ ತುಂಬಾ ಖುಷಿ ಆಯಿತು. ಮಕ್ಕಳು ಮತ್ತು ಅವ್ರವ್ರ ಜೊತೆ ಆಟ ಆಡ್ತಾಯಿದ್ರು. ಹಾಗೆ ನಾನು ಅವ್ರ ಜೊತೆ ಎಲ್ಲೆಲ್ಲಿ ಪ್ಲೇಸ್ ಅಂತ ಅವ್ರಿಗೆ ಗೊತ್ತು, ಯಾಕಂದರೆ ಅವ್ರ ಮನೆ ಹತ್ತಿರ ದೇವಸ್ಥಾನದ ಹತ್ರನೇ ಇರೋದ್ರಿಂದ. ಸೊ ಡೈಲಿ ಬರ್ತಾಯಿದ್ರಂತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬ್ರಹ್ಮಕಲಶೋತ್ಸವ ಮುಗಿಸ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ, ನನಗಿದು ನಿಜವಾಗ್ಲೂ ದೇವಿ ಮೂರ್ತಿ ಇಟ್ಟಿರೋದು ಮೋಸ್ಟ್ಲಿ ಅದು ಗರ್ಭಗುಡಿನೋ ಏನೋ ಅಂತ ಗೊತ್ತಿಲ್ಲ ನನಗೆ. ಇನ್ನು ಅದನ್ನು ಆರ್ಟಿಫಿಷಿಯಲಾಗಿ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಹಾಗೆ ಇಲ್ಲಿ ಸಿರಿಧಾನ್ಯಗಳದ್ದು ಒಂದು, ಅಂದರೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಇರೋದು ಈ ಕಡೆ ಉಗ್ರಾಣದ್ದು. ಎಲ್ಲರೂ ದಾನ ಕೊಟ್ಟಿರೋ ಅಂಥ ಅಕ್ಕಿ, ಬೇಳೆ ಅದು ಇದೆಲ್ಲ ಕೊಡ್ತಾರಲ್ಲ, ಹಾಗೆ ಕೊಟ್ಟಿರೋದು ಭಕ್ತರು. ಇದು ಮಗಳು ಮುಡ್ತಾ ಇದ್ಲು, ಬಟ್ ಇದು ಅಂಟಿಸಿದ್ರಂತೆ. ತುಂಬ ಚೆನ್ನಾಗಿ ಮಾಡಿದರು. ಇದೇನು ನಾವು ನೋಡ್ತಾ ಇದ್ದೇವಲ್ಲ ಇವಾಗ, ಸೊ ಇದ್ರ ಹಿಂದುಗಡೆ ಇರೋದೇ ಅಡುಗೆ ರೂಮು. ಅಲ್ಲಿ ನೋಡಬೇಕು, ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಹೇಗಾಗಿದೆ ಅಂತ ಹೇಳಿ. ನಮಗೆ ಒಳಗಡೆ ಹೋದರೂ ಅಷ್ಟು ಬಿಸಿ ತಾಗುತ್ತೆ. ಪಾಪ ಅಡುಗೆ ಮಾಡೋರು ಅದು ಹೇಗೆ ಮಾಡ್ತಾರೋ ಅಂತ ಹೇಳಿ. ಅವರಿಗೆ 10 days ಅಂತ ಅಂದರೆ ಪಾಪ ಅವ್ರಿಗೆ ಸಾಕಾಗಿತ್ತು ಅಂತ ಕಾಣಿಸುತ್ತೆ. ಒಬ್ಬರು ಮುಖದಲ್ಲೂ ನಗು ಇರಲಿಲ್ಲ. ಇಲ್ಲೊಂದು ಸಣ್ಣ ಹುಡುಗಿದು ಒಂದು ಭರತನಾಟ್ಯ ಸೇವೆ ಇತ್ತು.
ತುಂಬ ಸಣ್ಣ ಅಂದರೆ ಸಣ್ಣ, ನನ್ನ ಮಗಳ ಏಜೋ ಇಲ್ಲ ನನ್ನ ಮಗಳಿಗಿಂತ ಸಣ್ಣನೋ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಅದೊಂದು ಕ್ಲಿಪ್ ತೊಗೊಂಡೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಬಟ್ ನನಗೆ ಹೋಗುವಾಗ ಜನ ಇರಲಿಲ್ಲ, ಬೇಗ ಬೇಗ ಹೋಗ್ಬಿಡೋಣ ಅಂತ ಹೇಳಿ ಹೋದೆ. ಇದು ಮಕ್ಕಳಿಗೆ ಬೇಜಾರಾಗ್ತಾ ಇತ್ತಂತ ಹೊರಗಡೆ ಅಲ್ಲಿ ಮಕ್ಕಳಿಗೆಲ್ಲ ತೋರಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಅಲ್ಲಿ ಹೊರಗಡೆ ಜ್ಯೂಸಿನ ವ್ಯವಸ್ಥೆ ಇಟ್ಟಿದ್ದರು. ತುಂಬ ಜನಕ್ಕೆ ನೀರಡಿಕೆ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿ ಕುಣಿತ ಭಜನೆನೇ ಇತ್ತು. ಸೊ ಹಾಗಾಗಿ ಎಲ್ಲರಿಗೂ ಆ ಒಂದು ಫೆಸಿಲಿಟಿನ ಇಟ್ಟಿದ್ದರು ಅಲ್ಲಿ. ಮಕ್ಕಳಿಗೆ ಫೇವ್ರೇಟ್ ಗೋಬಿನೇ. ಬಟ್ ಈ ಹೊರಗಡೆ ಜಾತ್ರೆಯಲ್ಲೆಲ್ಲ ಸ್ಟಾಲಲ್ಲೆಲ್ಲ ಕೊಡ್ಸೋಕ್ಕೆ ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅಷ್ಟೊಂದು ಹೈಜೀನ್ ಇರೋದಿಲ್ಲ. ಬಟ್ ಅವರು ತುಂಬ ಆಸೆ ಪಡ್ತಾರಲ್ಲ, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಆದರೆ ರೇಯರ್ ನಾನು ಕೊಡಿಸೋದು. ಹಸ್ಬೆಂಡ್ಗೆ ಗೊತ್ತಾಯಿತು, ಬೈದರು. ಬಟ್ ಇಲ್ಲಿ ಒಂದು ಹೊರಗಡೆ ಬರುವಾಗ ಮಕ್ಕಳಿಗೆ ತೋರಿಸಿದೆ, ನೋಡಿ ಅಲ್ಲಿ ಏನು ಗತಿನೇ ಇರೋದಿಲ್ಲ ಮಕ್ಕಳಿಗೆ. ಅಷ್ಟು ಒಂದು ಇದರಲ್ಲಿ ಬದುಕ್ತಾ ಇರ್ತಾರೆ. ನಾವೆಲ್ಲ ವೇಸ್ಟ್ ಮಾಡಿಬಿಡ್ತೀವಿ. ನಮಗೊಂದು ತುತ್ತು ಕೂಡ ಹೊಟ್ಟೆ ತುಂಬಿದ ತಕ್ಷಣ ಹೆಚ್ಚಾದರೆ ಬಿಟ್ಬಿಡ್ತೀವಿ. ಹಾಗೆಲ್ಲ ಮಾಡಬಾರ್ದು. ಅನ್ನದ ವ್ಯಾಲ್ಯೂ ಏನಂತ ಹೇಳಿ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಸೊ ಹೊರಗಡೆ ಹೋದಾಗ ಅಥವಾ ಏನಾದರೂ ನಾವು ನೋಡಿದ್ದನ್ನು ಕೇಳಿದ್ದನ್ನು ಮಕ್ಕಳಿಗೆ ಹೇಳಿದರೆ ಸ್ವಲ್ಪ ತಿಳ್ಕೊತಾರೆ. ಹಾಗೆ ನಾವಿನ್ನೇನು ಲೇಟ್ ಆಯ್ತಲ್ಲ, ಇನ್ನು ರಿಟರ್ನ್ ಬರಬೇಕು ಅಂತ ಹೇಳಿ, ನಾಳೆ ಎಕ್ಸಾಮ್ ಅಲ್ಲ, ತುಂಬ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಇಲ್ಲೊಂದು ಮಂಡಲ ಹಾಕಿದ್ರು. ಎಷ್ಟೊಂದು ದೊಡ್ಡದು ಹಾಕಿದ್ರು ಅಂದರೆ ತುಂಬ ಚೆನ್ನಾಗಾಗಿತ್ತು. ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.